ಸ್ಮರಣೀಯ ಮಹಾಗುರುವನ್ನು ಸ್ಮರಣೆ ಮಾಡಿಕೊಂಡು ಇವತ್ತಿನ ಶ್ರೀಮಠಕ್ಕೆ ಆಗಮಿಸಿ ವೀರಶೈವರ ಮೂಲ ಸಂಪತ್ತಾದಂಥ ಭಸ್ಮವನ್ನು ಕಂಪ್ಲಿಯ ಜ್ಯೋತಿಷ್ಯ ಶಾಸ್ತ್ರದ ವಿದ್ವಾಂಸರು ಸಮಾಜಮುಖಿ ಚಿಂತಕರಾದಂಥ ಚೌಕಿಮಠದ ಬಸವರಾಜ ಶಾಸ್ತ್ರಿಗಳು ಹಾಗೂ ಹೊಸಪೇಟೆಯ ಸಿದ್ಧಲಿಂಗ ಸ್ವಾಮಿಯವರು ಮಠಕ್ಕೆ ದಯಮಾಡಿಸಿ ಭಸ್ಮವನ್ನು ನಮಗೆ ಸಮರ್ಪಿಸಿದ್ದಾರೆ. ಪೌರಾಣಿಕ ಹಿನ್ನೆಲೆ, ವೈಜ್ಞಾನಿಕ ಹಿನ್ನೆಲೆಯನ್ನು ಒಳಗೊಂಡಿರ್ತಕ್ಕಂಥ ಆಧ್ಯಾತ್ಮದ ಸಾರವನ್ನು ಪಡೆದುಕೊಂಡಿರ್ತಕ್ಕಂಥ ಶ್ರೇಷ್ಠವಾದಂಥ ಒಂದು ಸಂಪತ್ತು ಅಂದರೆ ಭಸ್ಮ. ಪೌರಾಣಿಕ ಹಿನ್ನೆಲೆಯಲ್ಲಿ ಅಪಮಾನಕ್ಕೊಳಗಾದ ಪಾರ್ವತಿ ಏನು ಶಿವನ ಹತ್ರ ಬಂದು ಎಲ್ಲರೂ ಅವರವರ ಸಂಪತ್ತನ್ನು ತೋರಿಸ್ತಾ ಇದ್ದಾರೆ. ಶಿವನ ಹೆಂಡತಿಯಾಗಿ ನಿನಗೇನಿದೆ ಸಂಪತ್ತು ಅಂದಾಗ ಒಂದು ಭಸ್ಮದ ತುಣುಕನ್ನು ತಕ್ಕಡಿಯಲ್ಲಿಟ್ಟು ಇಡೀ ವಿಷ್ಣುವಿನ ಎಲ್ಲ ಸಂಪತ್ತನ್ನು ಇನ್ನೊಂದು ತಕ್ಕಡಿಯಲ್ಲಿಟ್ಟಾಗ ಭಸ್ಮದ ಭಾರವೇ ತೂಕವೇ ಹೆಚ್ಚಾತು ಅನ್ನುವಂಥ ಒಂದು ಪೌರಾಣಿಕ ಕಥೆಯನ್ನು ನಾವು ಕೇಳ್ತೇವೆ. ಕೊಂಡಿರ್ತಕ್ಕಂಥ ಈ ವಿಭೂತಿ, ಹಸಿತ, ಕ್ಷಾರ, ಭಸ್ಮ ಅನ್ನುವಂಥ 5 ಹೆಸರುಗಳಿಂದ ಕರೆಯಲ್ಪಡುವ ಈ ಸಂಪತ್ತೇನಿದೆ, ಬಹುಶಃ ಇಡೀ ನಮ್ಮ ದೇಶದಲ್ಲಿ ಅತ್ಯಂತ ಪರಿಶುದ್ಧವಾಗಿ ಬೆರಳೆಣಿಕೆಯಲ್ಲಿ ತಯಾರಾಗುವಂಥ ಭಸ್ಮವನ್ನು ನಾವು ಹುಡುಕುವುದು ಬಹಳ ವಿರಳ. ಆ ಕೆಲಸವನ್ನು ಇವತ್ತು ಚೌಕಿಮಠದ ಬಸವರಾಜ ಶಾಸ್ತ್ರಿಗಳು ಮಾಡಿದ್ದಾರೆ. ಸಮಾಜ ಅವರನ್ನು ಬಹಳ ಸ್ಮರಣೀಯವಾಗಿ ನೆನೆಸಿಕೊಳ್ಬೇಕಾಗ್ತದೆ. ಈ ಭಸ್ಮ ಶಿವನಿಗೆ ನಾನೊಂದು ವಚನವನ್ನು ಬರೆದಿದ್ದೇನೆ. ಪಾರ್ವತಿಗೆ ಒಂದು ತೊಡೆ, ಷಣ್ಮುಖ ಇನ್ನೊಂದು ಕಡೆ, ವೀರಭದ್ರ ಒಂದು ಜಡೆ, ಗಂಗೆಗೆ ಒಂದು ಮುಡಿ. ಹೀಗೆ ಆ ವಚನ ಮುಂದುವರಿಯುತ್ತದೆ. ಶಿವ ತನ್ನ ಶರೀರದಲ್ಲಿ ನಾಗೇಂದ್ರನಿಗೆ ಒಂದು ಜಾಗವನ್ನು ಕೊಟ್ಟಿದ್ದಾನೆ, ಚಂದ್ರನಿಗೆ ಒಂದು ಜಾಗ ಕೊಟ್ಟಿದ್ದಾನೆ, ಗಂಗೆಗೆ ಒಂದು ಜಾಗ ಕೊಟ್ಟಿದ್ದಾನೆ, ಷಣ್ಮುಖನಿಗೆ ಒಂದು ಜಾಗ ಕೊಟ್ಟಿದ್ದಾನೆ, ಪಾರ್ವತಿಗೆ ಒಂದು ಜಾಗ ಕೊಟ್ಟಿದ್ದಾನೆ. ತನ್ನ ಶರೀರದ ತುಂಬೆಲ್ಲ ಜಾಗ ಯಾವುದಕ್ಕೆ ಕೊಟ್ಟಿದ್ದಾನೆ ಅಂದರೆ ಅದು ರುದ್ರಾಕ್ಷಿಗೆ ಅಲ್ಲ, ಭಸ್ಮಕ್ಕೆ ಮಾತ್ರ. ಭಸ್ಮಾಂಬರ ಅಂತ ಹೇಳ್ತಾರೆ. ಶಿವನ ಪರಿಪೂರ್ಣ ಶರೀರವೇ ಭಸ್ಮದಿಂದ ಧಾರಣೆಯಾಗಿದೆ. ಅದಕ್ಕೆ ಅವ ಶ್ರೀಕಂಠನೂ ಹೌದು, ವಿಷಕಂಠನೂ ಹೌದು. ಶಿವ ವಿಷವನ್ನು ಕುಡಿದಾಗ, ಪಾರ್ವತಿ ಅದನ್ನು ತಡೆಗಟ್ಟಿದಾಗ ಪಾರ್ವತಿ ಒಂದು ಮಾತನ್ನು ಹೇಳ್ತಾನೆ ಅಂಥೇಳಿ ಪೌರಾಣಿಕ ಹಿನ್ನೆಲೆಯಲ್ಲಿ ನಾವು ಕೇಳ್ತೇವೆ. ನೀನು ಚಿಂತೆ ಮಾಡಬೇಡ, ಆ ವಿಷ ನನ್ನ ಒಳಗಡೆ ಹೋಗೋದಿಲ್ಲ, ನಾನು ಭಸ್ಮಾಂಬರನಿದ್ದೇನೆ, ನಾನು ಈ ಮೃತ್ಯುವನ್ನು ಜಯಿಸ್ತೇನೆ ಅಂತೇಳಿ. ಬಹುಶಃ ಈ ಪರಂಪರೆ ನಾವು ಸಣ್ಣವರಿದ್ದಾಗ ಪ್ರಸಾದ ಮಾಡುವಾಗ ಯಾವುದಾದರೂ ಒಂದು ಕೀಟಗಳು ಉಣ್ಣುವ ಅನ್ನದಲ್ಲಿ ಬಿತ್ತು ಅಂದರೆ ನಾವು ಬೂದಿಯನ್ನು ಹಾಕ್ಕೊಂಡು ಉಣ್ಣುವಂಥದ್ದನ್ನು ನಾವು ನೋಡ್ತೇವೆ. ಹೀಗೆ ಧಾರ್ಮಿಕ ವೈಜ್ಞಾನಿಕ ಹಿನ್ನೆಲೆ ಏನು ಅಂದರೆ, ಜಗತ್ತದಲ್ಲಿ ಕ್ರಿಮಿಗಳು ಹುಟ್ಟದೇ ಇರುವಂಥ, ವೈರಸ್ ಹುಟ್ಟದೇ ಇರುವಂಥ ಒಂದು ವಸ್ತು ಯಾವುದಾದ್ರೂ ಇದ್ದರೆ ಅದು ವಿಭೂತಿ ಅಥವಾ ಬೂದಿ ಅಂತ ಕರಿತೇವೆ. ಬೂದಿ ಕೊನೆಯ ರೂಪ. ನೀವು ಏನೆಲ್ಲ ಸುಟ್ಟು ಬೂದಿ ಮಾಡ್ತೀರಿ, ಬೂದಿಯನ್ನು ಸುಟ್ಟರೆ ಅದು ರೂಪಾಂತರ ಆಗೋದಿಲ್ಲ. ಅಂದರೆ ಸಾವಿಲ್ಲದ ಕೇಡಿಲ್ಲದ ಒಂದು ವಸ್ತು ಯಾವುದಾದ್ರೂ ಈ ಭೂಮಿ ಮೇಲೆ ಇದ್ರೆ ಅದು ಬೂದಿ. ಬೂದಿಯನ್ನು ನಾಶ ಮಾಡಲಿಕ್ಕೆ ಜಗತ್ತಿನಲ್ಲಿ ಯಾವುದರಿಂದಲೂ ಸಾಧ್ಯ ಇಲ್ಲ. ಬೂದಿ ಸುಟ್ಟರೆ ಬೂದಿನೇ ಆಗಿರ್ತದೆ.
ಹಾಗೆ ಈ ಬೂದಿಯನ್ನು ಶರೀರದ ತುಂಬೆಲ್ಲ ಧಾರಣೆ ಮಾಡೋದ್ರಿಂದ ಈ ಬೂದಿ ಅಥವಾ ಈ ಬಸಿತ ಯಾವ ತತ್ವಕ್ಕೆ ಸಂಬಂಧಪಟ್ಟಿದ್ದು ಅಂತಂದರೆ ವಾಯು ತತ್ವಕ್ಕೆ ಸಂಬಂಧಪಟ್ಟಂಥದ್ದು. ಅಗ್ನಿ ತತ್ವಕ್ಕೆ ಸಂಬಂಧಪಟ್ಟಂಥದ್ದು ರುದ್ರಾಕ್ಷಿ. ಮಂತ್ರ ಆಕಾಶ ತತ್ವಕ್ಕೆ ಸಂಬಂಧಪಟ್ಟಂಥದ್ದು. ವಿಭೂತಿ ವಾಯು ತತ್ವಕ್ಕೆ ಸಂಬಂಧಪಟ್ಟಂಥದ್ದು. ಇನ್ನು ನೀರು ಯಾವ ತತ್ವ? ಜಲತತ್ವಕ್ಕೆ ಸಂಬಂಧಪಟ್ಟಂಥದ್ದು, ಅಭಿಷೇಕ ಮಾಡ್ತಿರಲ್ಲ. ಇನ್ನು ಗಂಧ ಭೂತತ್ವಕ್ಕೆ ಸಂಬಂಧಪಟ್ಟಂಥದ್ದು. ಹೀಗೆ ಪಂಚತತ್ವಗಳು ನಮ್ಮ ಶರೀರದಲ್ಲಿ ಒಂದೊಂದು ತತ್ವಕ್ಕೆ ಒಂದೊಂದು ಜಾಗಗಳಿದ್ದಾವೆ. ಅಗ್ನಿ ತತ್ವ ಜ್ಞಾನೇಂದ್ರಿಯದಲ್ಲಿ ಕಣ್ಣಿಗಿದೆ, ಆಕಾಶ ತತ್ವ ಕಿವಿಗಿದೆ, ಪೃಥ್ವಿ ತತ್ವ ಮೂಗಿಗಿದೆ, ಜಲತತ್ವ ನಾಲಿಗೆಗಿದೆ, ವಾಯು ತತ್ವ ಇಡೀ ಶರೀರದ ಎಲ್ಲೆಲ್ಲಿ ಚರ್ಮ ಇದೆಯೋ ಅಲ್ಲೆಲ್ಲ ವಾಯು ತತ್ವ ಇದೆ. ಅಂದರೆ ಹೆಚ್ಚು ಶರೀರದಲ್ಲಿ ವಾಯು ತತ್ವದಿಂದ ಕೂಡಿರ್ತಕ್ಕಂಥ ಈ ಪಿಂಡಾಂಡ, ಈ ಬ್ರಹ್ಮಾಂಡ ಈ ಶುದ್ಧೀಕರಣ ಆಗಬೇಕು ಅಂದರೆ, ಪ್ರಾಣವಾಯು ಶುದ್ಧೀಕರಣ ಆಗಬೇಕು ಅಂದರೆ ನಾವು ಭಸ್ಮವನ್ನು ಧಾರಣೆ ಮಾಡ್ಕೋಬೇಕಾಗ್ತದೆ. ಭಸ್ಮ ಅಂದರೆ ಅಂಗಡಿಯಲ್ಲಿ ಸಿಗ್ತವೆ. ನಾನು ಅದರ ಬಗ್ಗೆ ಬಹಳ ಹಗುರವಾಗಿ ಮಾತಾಡೋಂಗಿಲ್ಲ. ಇಲ್ಲಿವರೆಗೆ ನಾವು ಏನು ಹಚ್ಕೊಂಡು ಬಂದಿದ್ದೇವೆ ಅದು ಭಸ್ಮ ರೂಪ ಇದೇನೆ ಹೊರತು ರುಚಿ ಇಲ್ಲ. ಅದಕ್ಕೆ ರುಚಿ ಇಲ್ಲದ ರೂಪವನ್ನು ಧಾರಣೆ ಮಾಡ್ಕೊಂಡು ಇಲ್ಲಿವರೆಗೆ ನಾವು ಬಂದಿದ್ದೇವೆ. ಅದಕ್ಕೆ ನನ್ನ ಕೈಯಲ್ಲಿ ಹಿಡಿದಂಥ ಈ ಭಸ್ಮ ಏನಿದೆ ಅತ್ಯಂತ ಶ್ರೇಷ್ಠವಾದಂಥ ದಿವ್ಯ ಔಷಧ ಇದೆ. ಇದರಲ್ಲಿ ಭೌತಿಕವಾದ ಔಷಧ ಇದೆ, ದೈವಿಕವಾದ ಔಷಧ ಇದೆ, ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕವಾದಂಥ ಔಷಧಿ ಗುಣಧರ್ಮವನ್ನು ಹೊಂದಿರತಕ್ಕಂಥದ್ದು ಈ ಭಸ್ಮ. ಈ ಭಸ್ಮಗಳು ತಯಾರಾಗಬೇಕು ಅಂದರೆ ಅಲ್ಲಿ 5 ಪಂಚಗೋವುಗಳಿದ್ದಾವೆ, ಪಂಚತತ್ವಗಳಿದ್ದಾವೆ, ಪಂಚಸೂತ್ರಗಳಿದ್ದಾವೆ, ಪಂಚಾಕ್ಷರಿ ಮಂತ್ರ ಬೀಜಾಕ್ಷರಿಗಳಿದ್ದಾವೆ. ಇವು ಮದುವೆಯಲ್ಲಿ ಹಚ್ಚಿಕೊಳ್ಳುವ ಭಸ್ಮ ಬೇರೆ ಇದೆ, ಕುಂಭದಲ್ಲಿ ಹಚ್ಚಿಕೊಳ್ಳುವ ಭಸ್ಮ ಬೇರೆ ಇದೆ, ಏನು ಶವ ಸಂಸ್ಕಾರ ಅಂತ ಏನು ಕರಿತೀವಿ ಲಿಂಗೈಕ್ಯರಾದಂಥ ಸಮಯದಲ್ಲಿ ಹಚ್ಚಿಕೊಳ್ಳುವ ಭಸ್ಮ ಬೇರೆ ಇದ್ದಾವೆ. ಅವೆಲ್ಲ ಇವತ್ತು ಸಮಾಜದ ಕೈಗೆ ಒದಗಿಸಲಿಕ್ಕೆ ಧಾರ್ಮಿಕ ಕ್ಷೇತ್ರಗಳಲ್ಲಿ ಸಾಧ್ಯ ಆಗಿಲ್ಲ ಇಲ್ಲಿವರೆಗೆ. ಅದಕ್ಕೆ ಬಸವರಾಜ ಶಾಸ್ತ್ರಿಗಳು ಅತ್ಯಂತ ಕ್ರಮಬದ್ಧವಾಗಿ ತತ್ವದ ಅಡಿಯಲ್ಲಿ ಅವ್ರ ಜೊತೆ ನಾವು ನಿಲ್ತೇವೆ. ಗೋವುಗಳನ್ನು ಅಂದರೆ ಪಂಚತತ್ವಗಳಿಗೆ ರಂಭಾಪುರಿ ಪೀಠದ ಗೋವು, ಉಜ್ಜಯಿನಿ ಪೀಠದ ಗೋವು, ಕಾಶಿ ಪೀಠದ ಗೋವು, ಕೇದಾರ ಪೀಠದ, ಶ್ರೀಶೈಲ ಪೀಠದ ಗೋವುಗಳನ್ನು ತಂದು ಸಾಕಿ ಆ ಗೋವುಗಳ ಸಗಣಿಯನ್ನೇ ಪ್ರತ್ಯೇಕಿಸಿ ಅದನ್ನು ಶುದ್ಧೀಕರಣ ಮಾಡಿ ಅದಕ್ಕೆ ಬೀಜಾಕ್ಷರಿ ಜಪ ಮಾಡಿ ಆ ಮಂತ್ರದಿಂದ ತಯಾರಾದಂಥ ಭಸ್ಮಗಳನ್ನು ಆ ಮಂತ್ರದಿಂದಲೇ ಮಂತ್ರಿಸಿಕೊಂಡು ಶುದ್ಧೀಕರಣ ಮಾಡಿಕೊಂಡು ಗುರುಗಳ ಮುಖಾಂತರ ಆಶೀರ್ವಾದ ತಗೊಂಡು ಹೋದರೆ ವ್ಯವಹಾರಕ್ಕೆ ಹೋಗುವಾಗ ಯಾವ ಭಸ್ಮ ಹಚ್ಕೋಬೇಕು, ವ್ಯವಹಾರಕ್ಕೆ ಹೋಗುವಾಗ ಯಾವ ಭಸ್ಮ ಹಚ್ಕೋಬೇಕು, ವ್ಯಾಪಾರಕ್ಕೆ ಹೋಗುವಾಗ ಯಾವ ಭಸ್ಮ ಹಚ್ಕೋಬೇಕು, ಶುಭ ಕಾರ್ಯಗಳಿಗೆ ಆಧ್ಯಾತ್ಮ ಕ್ಷೇತ್ರಕ್ಕೆ ಹೋಗುವಾಗ ಯಾವ ಭಸ್ಮ ಹಚ್ಕೋಬೇಕು, ಸಂಬಂಧ ಬೆಳೆಸ್ಕೊಳ್ಳುವಾಗ ಯಾವ ಭಸ್ಮ ಹಚ್ಕೋಬೇಕು, ಇದೆಲ್ಲ ಒಂದು ಕ್ರಮ ಇದೆ. ಈ ಕ್ರಮ ಇದೆ, ಅದಕ್ಕೆ ಶ್ರಮ ಇಲ್ಲ ನಮಗೆ. ಆ ಶ್ರಮ ಇರದೇ ಇರೋದ್ರಿಂದ ಈ ಎಲ್ಲ ನಮ್ಮ ಏನು ತತ್ವಗಳು ಜನಸಾಮಾನ್ಯರ ಕೈಯಿಂದ ಮನಸ್ಸಿನಿಂದ ದೂರ ಆಗಲಿಕ್ಕೆ ಅದರ ಬಗ್ಗೆ ಇರುವ ಶ್ರದ್ಧೆ ಇದೆ, ಅದಕ್ಕೆ ನಾವು ಬೆಲೆ ಕೊಡೋಂಗಿಲ್ಲ. ಅದಕ್ಕೆ ನಾವು ಹೇಳೋದಿಷ್ಟೇ, ಯಾವುದಕ್ಕೆ ಬೆಲೆ ಇಲ್ಲೋ ಅದಕ್ಕೆ ನೆಲೆ ಇಲ್ಲ ಅಂತ ಸಹಜವಾದಂಥ ಮಾತು. ಅದಕ್ಕೆ ಈ ಭಸ್ಮವನ್ನು ನಾವು ನಮ್ಮ ಮಠದ ವತಿಯಿಂದ ಅವ್ರು ಏನು ಬೆಲೆ ಕಟ್ತಾರೋ ಆ ಬೆಲೆಗೆ ನಾವು ಅವರ ಶ್ರಮಕ್ಕೆ ಅವರ ಕ್ರಮಕ್ಕೆ ನಾವು ಪಟ್ಟು ನಮ್ಮ ಮಠದ ವತಿಯಿಂದ ಯಾರು ಭಸ್ಮ ಫ್ರೀ ತಗೋಬಾರ್ದು. ನಾವು ಯಾರು ಅಸಹಾಯಕರಿದ್ದಾರೋ ಬಡವರಿದ್ದಾರೋ ಬಡವರಿಗೆ ಮಾತ್ರ ನಮ್ಮ ಮಠದ ವತಿಯಿಂದ 2,000 ಭಸ್ಮಗಳನ್ನು ಪ್ರತಿ ವರ್ಷ ದಾನ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ, ಬಡವರಿದ್ದವರಿಗೆ ಮಾತ್ರ. ಅದ್ರಾಗೆ ಆ ನಿಯಮವನ್ನು ನಾವು ಪಾಲಿಸಲೇಬೇಕಾಗ್ತದೆ. ಅದಕ್ಕೆ
ಈ ಭಸ್ಮ ತಯಾರು ಮಾಡುವಂಥ ಒಂದು ಕನಸು ಬಿದ್ದದಲ್ಲ, ಆ ಕನಸಿಗೆ ಒಂದು ದೊಡ್ಡದಾದಂಥ ವಂದನೆಯನ್ನು ನಾವೆಲ್ಲರೂ ಸಮರ್ಪಿಸಬೇಕಾಗ್ತದೆ. ಸಮಾಜ ಧಾರ್ಮಿಕತೆಯಲ್ಲಿ ಅಡಗಿರುವ ಚಿದಂಬರ ರಹಸ್ಯದ ವಿಜ್ಞಾನವನ್ನು ನಾವು ಇಲ್ಲಿವರೆಗೆ ಕಳ್ಕೊಂಡಿದ್ದೇವೆ. ಯಾವುದೂ ಮೌಢ್ಯವಲ್ಲ, ಅದು ಮೌಲ್ಯವಾಗಿರ್ತಕ್ಕಂಥ ಪರಂಪರೆಯಿಂದ ನಾವೆಲ್ಲರೂ ದೂರಾಗಿದ್ದೇವೆ. ಅದಕ್ಕೆ ಈ ಭಸ್ಮ ಹೀಗೆ ನಿರಂತರವಾಗಿ ಇದು ಹೆಚ್ಚು ಹೆಚ್ಚು ಉತ್ಪಾದನೆ ಮಾಡುವಂಥ ಶಕ್ತಿ ಇವರಿಗೆ ಸಿಗಲಿ, ಇವರಿಂದ ನೂರಾರು ಕುಟುಂಬಗಳಿಗೆ ಉದ್ಯೋಗ ಒದಗಿಸಲಿ, ಧಾರ್ಮಿಕತೆ ಉಳಿಲಿ ಎನ್ನುವಂಥ ಮಾತನ್ನು ಹೇಳ್ತಾ ಈ ವಿಭೂತಿಯನ್ನು ಕುರಿತೇ ಒಂದು ವಿಶೇಷ ಉಪನ್ಯಾಸವನ್ನು, ಒಂದು ಲೇಖನವನ್ನು ನಾವೇ ಬರಿತೇವೆ. ಅದು ಇನ್ನೊಂದು ಸಮಯದಲ್ಲಿ ಈ ಭಸ್ಮದ ಮಹತ್ತನ್ನು ಕುರಿತು ನಾವು ಮಾತನಾಡ್ತೇವೆ. ಅದಕ್ಕೆ ಸಮಾಜ ಈ ಪರಿಶುದ್ಧವಾದ ಭಸ್ಮ ನಿಮ್ಗೆ ಸಿಗಬೇಕು ಅಂದರೆ ಸಿದ್ಧರ ಬೆಟ್ಟಕ್ಕೆ ಹೋಗಬೇಕಾಗ್ತಿತ್ತು, ತುಮಕೂರು ಜಿಲ್ಲೆ. ಇಲ್ಲ ನೀವು ಮತ್ತೆ ಶಿವಯ್ಯ ಮಂದಿರಕ್ಕೆ ಹೋಗಬೇಕಾಗ್ತಿತ್ತು. ಇಲ್ಲಿ ನಮ್ಮ ಅಶೋಕ್ ಸಿದ್ದಾಪುರ ಬ್ರಹ್ಮಗಿರಿ ಬೆಟ್ಟದಲ್ಲಿ ಭಸ್ಮವನ್ನು ತಯಾರು ಮಾಡ್ತಾ ಇದ್ದಾರೆ. ಬೇಡಿಕೆ ಭಾಳ ಇದೆ, ಪೂರೈಕೆ ಬಹಳ ಕಡಿಮೆ ಇರೋದರಿಂದ ದಯವಿಟ್ಟು ಈ ಭಸ್ಮವನ್ನು ಎಲ್ಲರೂ ಬೆಲೆ ಕೊಟ್ಟು ತೆಗೆದುಕೊಂಡು ಅವರೇನು ಬೆಲೆ ನಿಗದಿ ಮಾಡ್ತಾರೋ ಅದಕ್ಕಿಂತ ಒಂದು 10 ರೂಪಾಯಿ ಹೆಚ್ಚಿಗೆ ಕೊಟ್ಟು ತೊಗೊಂಡು ಹೋಗುವಂಥ ಭಾವನೆಯನ್ನು ರೂಢಿಸಿಕೊಳ್ಳ್ರಿ ಅನ್ನುವಂಥ ಮಾತನ್ನು ಹೇಳ್ತಾ ಈ ಭಸ್ಮ ಎಲ್ಲರಿಗೂ ಸಿಗಲಿ, ಈ ಭಸ್ಮದ ಅನುಕೂಲ ಎಲ್ಲರೂ ಪಡೆದುಕೊಳ್ಳಿ ಅಂತ ಹೇಳಿ ನಮ್ಮ 2 ನುಡಿಗಳಿಗೆ ವಿರಾಮ ಕೊಡ್ತಾ ಇದ್ದಾರೆ.